ನೋಡಿ, ದರ್ಶನ್ ಪರ ವಕೀಲರಾಗಿರುವಂತಹ ಸಿ ವಿ ನಾಗೇಶ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಕಂಟಿನ್ಯೂ ಆಗಿದೆ. ಸುದೀರ್ಘವಾದಂತಹ ವಾದ ಮಂಡನೆ ಮಾಡ್ತಾ ಇರುವಂತಹ ಸಿ ವಿ ನಾಗೇಶ್ ಮೊನ್ನೆ ಕೂಡ ತಮ್ಮ ಒಂದು ವಾದದಲ್ಲಿ ಸಾಕಷ್ಟು ಅಂಶಗಳನ್ನ ತಂದಿದ್ರು. ನವೆಂಬರ್ 26ನೇ ತಾರೀಕು ಪೊಲೀಸ್ ಮಹಜರು ಬಗ್ಗೆ ಈಗ ವಾದ ಮಾಡ್ತಾ ಇದ್ದಾರೆ. ಮಹಜರು ಮತ್ತು FIR ಅಂಶಗಳ ಬಗ್ಗೆ ಉಲ್ಲೇಖಿಸಿ ತಮ್ಮ ವಾದವನ್ನ ಈಗ ಮುಂದಿಡ್ತಾ ಇದ್ದಾರೆ ಸಿ ವಿ ನಾಗೇಶ್. ಇವತ್ತು ಸಾಕ್ಷಿಗಳ ಹೇಳಿಕೆಯನ್ನ ಮುಂದಿಟ್ಕೊಂಡು ವಾದವನ್ನು ಮಾಡಿದ್ದಾರೆ. ಅಂದ್ರೆ ಕಳೆದ 26ನೇ ತಾರೀಕು ಆ ಮಹಜರ್ ಬಗ್ಗೆ ಮಾತಾಡಿದ್ರು. ಈಗ ಸಾಕ್ಷಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ದರ್ಶನ್ ಪರ ವಕೀಲರಾಗಿರುವಂತಹ ಸಿ ವಿ ನಾಗೇಶ್ ಅವರು ತಮ್ಮ ಒಂದು ಸುದೀರ್ಘ ವಾದ ಮಂಡನೆ ಮೊನ್ನೆ 26ನೇ ತಾರೀಕು ಏನು ವಾದವನ್ನ ಆರಂಭಿಸಿದ್ರು ಅವತ್ತು ಕೂಡ ಸುದೀರ್ಘವಾಗಿ ವಾದ ಮಂಡನೆ ಮಾಡಿದ್ರು. ಇವತ್ತು ಕೂಡ ಕಂಟಿನ್ಯೂ ಆಗಿದೆ 2 ದಿನ ಆದ್ಮೇಲೆ. ಸೊ 26ನೇ ತಾರೀಕು ಪೊಲೀಸ್ FIR ಜೊತೆಗೆ ಅಲ್ಲಿ ಒಂದು ಮಹಾಜರು ಮಾಡಿದ್ದು, ಇದೆಲ್ಲ ವಿಚಾರಗಳನ್ನ ಇಟ್ಕೊಂಡು ಕೆಲವೊಂದಷ್ಟು ಅಂಶಗಳನ್ನ ಗಮನಕ್ಕೆ ತಂದಿದ್ರು ಸಿ ವಿ ನಾಗೇಶ್ ಅವರು. ಎಲ್ಲೆಲ್ಲಿ ಲೋಪ ಆಗಿದೆ ತನಿಖೆಯಲ್ಲಿ ಅನ್ನುವಂಥದ್ರ ಬಗ್ಗೆ ಅವರು ಉಲ್ಲೇಖವನ್ನು ಮಾಡಿದ್ರು. ಅದೇ ರೀತಿ ಇವತ್ತು ಸಾಕ್ಷ್ಯಗಳನ್ನ ಮುಂದಿಟ್ಕೊಂಡು ಮಾತಾಡ್ತಾ ಇದ್ದಾರೆ. ನೋಡಿ, ಈ ಒಂದು ಸಾಕ್ಷಿ ಜೂನ್ 20ನೇ ತಾರೀಕು ಮೊದಲ ಹೇಳಿಕೆಯಲ್ಲಿ ಏನ್ ಹೇಳ್ತಾನೆ ಅವನು ಅಂತ ಹೇಳಿ, ಈತನ ಪ್ರಯಾಣದ ಉಲ್ಲೇಖ ಮಾಡಿಲ್ಲ. 20ನೇ ತಾರೀಕು ತಗೊಂಡಿರುವಂತಹ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಹೆದರಿಕೆ ಆಯ್ತು, ಅದಕ್ಕೋಸ್ಕರ ನಾನು ಊರೂರು ತಿರುಗ್ತಾ ಇದ್ದೆ ಅಂತ ಹೇಳ್ತಾನೆ ಈ ಸಾಕ್ಷಿ. ಹೀಗೆ ಅಂತ ಹೇಳಿ ಮುಂದುವರೆದ ತನಿಖೆಯಲ್ಲಿ ಸಾಕ್ಷಿ ಹೇಳಿದಾನೆ. ಅಂದ್ರೆ ಯಾಕೆ ನಾನು ಅವಾಗ ಮಾತಾಡೋಕ್ ಆಗ್ಲಿಲ್ಲ ಅಥವಾ ಹೇಳಕ್ ಆಗ್ಲಿಲ್ಲ ಅನ್ನೋದು, ಪೊಲೀಸರು ಈ ಸಾಕ್ಷಿಗಳನ್ನ ತಿರ್ಚಿದ್ದಾರೆ ಅನ್ನುವಂಥದ್ದನ್ನ ಅನ್ನೋದಕ್ಕೆ ಇದನ್ನ ನಾನು ಹೇಳ್ತಾ ಇದ್ದೀನಿ, ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂತ ಸಿ ವಿ ನಾಗೇಶ್ ಅವರು ಹೇಳ್ತಾ ಇದ್ದಾರೆ. 20ನೇ ತಾರೀಕು ಆತ ಜೂನ್ 20ನೇ ತಾರೀಕು ಏನು ಮೊದಲ ಸ್ಟೇಟ್ಮೆಂಟ್ ತಗೊಳ್ತಾರಲ್ಲ, ಅಲ್ಲಿ ಆತ ಪ್ರಯಾಣದ ಬಗ್ಗೆ ಏನೂ ಹೇಳಲ್ಲ. ಆದ್ರೆ ಅದಾದ ನಂತರ ನೆಕ್ಸ್ಟ್ ಒಂದು ಮುಂದುವರಿದ ಚಾರ್ಜ್ ಶೀಟ್ ನೀವೇನು ಹಾಕ್ತಿರಲ್ಲ, ಮುಂದುವರೆದ ತನಿಖೆ, ಅದರಲ್ಲಿ ಆತ ಸಾಕ್ಷ್ಯ ಹೇಳ್ತಾನೆ, ಇಲ್ಲ ನನಗೆ ಹೆದರಿಕೆ ಆಗ್ಬಿಟ್ಟಿತ್ತು, ಸೊ ಹಾಗಾಗಿ ನಾನು ಊರೂರು ತಿರುಗ್ತಾ ಇದ್ದೆ ಅಂತೇಳಿ. ಅಂದ್ರೆ ಇಲ್ಲಿ ಪೊಲೀಸರು ಸಾಕ್ಷ್ಯಗಳನ್ನ ತಿರ್ಚಿದ್ದಾರೆ, ಪ್ಲಾಂಟ್ ಮಾಡ್ತಾ ಇದ್ದಾರೆ ಬೇಕು ಅಂತ ಹೇಳಿ ಸಾಕ್ಷ್ಯಗಳ ಹತ್ರ ಹೇಳಿಸ್ತಾ ಇದ್ದಾರೆ ಇವರು. ಇದೆಲ್ಲವೂ ಕೂಡ ಪ್ಲಾಂಟ್ ಮಾಡಿರುವಂತಹ ಸಾಕ್ಷ್ಯಗಳು ಅಂತ ಹೇಳಿ ದರ್ಶನ್ ಪರ ವಕೀಲರಾಗಿರುವಂತಹ ಸಿ ವಿ ನಾಗೇಶ್ ಅವರು ಪ್ರಬಲವಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಸೊ ಪ್ರಮುಖವಾಗಿ ನರೇಂದ್ರ ಸ್ವಾಮಿ ಆಗಿರಬಹುದು, ಜೊತೆಗೆ ಮಲ್ಲಿಕಾರ್ಜುನ, ಈ ಎಲ್ಲ ಸಾಕ್ಷ್ಯಗಳ ಬಗ್ಗೆ ನರೇಂದ್ರ ಸಿಂಗ್ ಜೊತೆಗೆ ಮಲ್ಲಿಕಾರ್ಜುನ ಹಾಗೆ ಮಧುಸೂದನ್, ಈ ಎಲ್ಲ ಸಾಕ್ಷ್ಯಗಳ ಒಂದು ಹೇಳಿಕೆಗಳನ್ನ ಕೂಡ ಈಗ ಕೋರ್ಟ್ನ ಗಮನಕ್ಕೆ ತಂದು ಇದೆಲ್ಲವೂ ಕೂಡ ಪ್ಲಾಂಟ್ ಮಾಡಿರುವಂಥದ್ದು. ಇವರೆಲ್ಲೂ ಕೂಡ ದರ್ಶನ್ ಆರೋಪಿ ಅಥವಾ ದರ್ಶನ್ ತಪ್ಪಿತಸ್ಥ ಅನ್ನುವಂಥದ್ದನ್ನ ಎಲ್ಲೂ ಹೇಳಿಲ್ಲ. ಇದರಿಂದ ಯಾವುದೂ ಕೂಡ ಪ್ರೂವ್ ಆಗೋಲ್ಲ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳಿದ್ದಾರೆ. ನೋಡಿ, ಮಧುಸೂದನ್ ಅನ್ನೋ ಹೇಳಿಕೆಯನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಸಿ ವಿ ನಾಗೇಶ್ ಅವರು. ಮಧುಸೂದನ್ ಅನ್ನೋನು ಕೊಟ್ಟಿರುವಂಥ ಹೇಳಿಕೆಯಲ್ಲಿ ಏನೂ ಇಲ್ಲ. ಕಾರ್ ಎಂಟ್ರಿ ಬಗ್ಗೆ ಮಧುಸೂದನ್ ಮಾತಾಡ್ತಾನೆ, ಅದರಲ್ಲಿ 5 ಜನ ಇದ್ದಾರೆ. ಹೌದು, ವಿನಯ್ ಕಾರ್ ಬಂದಿರೋದು ಅದಕ್ಕೂ ಕೂಡ ಹೇಳ್ತಾನೆ ಆತ. 11ನೇ ತಾರೀಕು ಜೂನ್ 2024ರಂದು ನ್ಯೂಸ್ ಮೂಲಕ ರೇಣುಕಾಸ್ವಾಮಿ ಕೊಲೆ ಬಗ್ಗೆ ನನಗೆ ಗೊತ್ತಾಯಿತು ಅಂತ ಹೇಳ್ತಾನೆ ಮಧುಸೂದನ್. ಸೊ ಅಂದ್ರೆ ಈತ ಹೇಳಿರೋಂಥ ಒಂದು ಸ್ಟೇಟ್ಮೆಂಟ್ನಲ್ಲಿ ನಾನು ನೋಡಿದ್ದಾಗ್ಲಿ ಅಥವಾ ಆತ ಹತ್ಯೆ ಆಗಿದ್ದ ಟೈಮಲ್ಲಿ ನಾನು ಇದ್ದಿದ್ದಾಗ್ಲಿ ಅದು ಯಾವುದೂ ಕೂಡ ಪ್ರಸ್ತಾಪ ಇಲ್ಲ. ಈತನ ಹೇಳಿಕೆಯಲ್ಲಿ ಏನೂ ಇಲ್ಲ. ಕಾರ್ ಎಂಟ್ರಿ ಬಗ್ಗೆ ಮಾತ್ರ ಈತ ಮಾತಾಡ್ತಾನೆ. ಜೊತೆಗೆ ರೇಣುಕಾಸ್ವಾಮಿ ಕೊಲೆ ಆಗಿದ್ದು ನನಗೆ ಗೊತ್ತಾಗಿದ್ದೆ 11ನೇ ತಾರೀಕು, ಅದು ನಾನು ನ್ಯೂಸ್ ಚಾನಲ್ ನೋಡಿದಾಗ, ನ್ಯೂಸಲ್ಲಿ ಬಂದಾಗ ನನಗೆ ಗೊತ್ತಾಗಿದ್ದು ಅಂತ ಹೇಳ್ತಾನೆ ಮಧುಸೂದನ್. ಹಾಗಾದ್ರೆ ಈ ಹೇಳಿಕೆಯನ್ನು ಎಷ್ಟು ಮಟ್ಟಿಗೆ ನೀವು ದರ್ಶನ್ ವಿರುದ್ಧ ಅಥವಾ ದರ್ಶನ್ ತಪ್ಪಿತಸ್ಥ ಅನ್ನುವಂಥದ್ದನ್ನ ಹೇಗೆ ಇದರಲ್ಲಿ ಹೇಳ್ತೀರಿ ಅನ್ನೋದನ್ನು ಈಗ ಇರುವಂಥ ಪ್ರಶ್ನೆ. ಇದನ್ನ ಸಿ ವಿ ನಾಗೇಶ್ ಅವರು ಎತ್ತಿದ್ದಾರೆ. ಇನ್ನು ಜೊತೆಗೆ ಇಬ್ಬರು ಪ್ರಮುಖ ಸಾಕ್ಷಿಗಳಾಗಿರುವಂತಹ ಕಿರಣ್ ಮತ್ತು ಪುನೀತ್ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಈಗ ಅವಲಂಬಿತವಾಗಿದೆ. ಅವರೂ ಕೂಡ ಆರೋಪಿಗಳ ಸಹಚರರು ಅಂತ ಹೇಳಿ ಇಲ್ಲಿ ಭಾವಿಸಬೇಕಾಗತ್ತೆ ಅನ್ನೋದು ಸಿ ವಿ ನಾಗೇಶ್ ಅವರ ಒಂದು ವಾದ. ಹಾಗೆ A13 ದೀಪಕ್ ಕುಮಾರ್ ಶೆಡ್ನಲ್ಲಿ ಇವರು ಕಾರ್ಮಿಕರು. ಇವರು ಯಾರು ಈಗ ಕಿರಣ್, ಪುನೀತ್ ಇವರೆಲ್ಲರ ಮಾತುಗಳನ್ನು ಹೇಳ್ತಾ ಇದ್ರಲ್ಲ ಅಥವಾ ಸಾಕ್ಷಿಗಳು ಅಂತ ಏನು ಹೇಳ್ತಿದ್ರಲ್ಲ, ಸೊ ಇವರೆಲ್ಲರೂ ಕೂಡ A13 ದೀಪಕ್ ಕುಮಾರ್ ಅವರ ಶೆಡ್ನಲ್ಲಿ ಇದ್ದಂಥ ಕಾರ್ಮಿಕರು. A13 ದೀಪಕ್ಗೆ ಕೋರ್ಟ್ ಈಗಾಗಲೇ ಜಾಮೀನು ಕೊಟ್ಟಿದೆ. ಶೆಡ್ ಅನ್ನ A13 ಈತನೇ ಬಳಕೆ ಮಾಡ್ತಾ ಇದ್ದ, ಈತನೂ ಕೂಡ ಹಲ್ಲೆ ಮಾಡಿರೋರಲ್ಲಿ ಒಬ್ಬನಾಗಿದ್ದಾನೆ ಅನ್ನುವಂಥದ್ದನ್ನು ಕೂಡ ಕೋರ್ಟ್ನ ಗಮನಕ್ಕೆ ನಾಗೇಶ್ ಅವರು ತಂದಿದ್ದಾರೆ. ಇನ್ನು ಉಳಿದಂತೆ 1/6ರಿಂದ 19/6ರವರೆಗೆ ಈತ ಊರೂರು ತಿರುಗ್ತಾ ಇದ್ದ ಅಂತ, ಅಂದ್ರೆ ಸುಮಾರು ಒಂದು 18 ದಿನಗಳ ಕಾಲ. ಕಾಲ್ ಡೀಟೇಲ್ಸ್ ನಲ್ಲಿ ಒಂದೂ ಕಾಲ್ಸ್ ಇಲ್ಲ. ಟವರ್ ಲೊಕೇಶನ್ ನಲ್ಲೂ ಈ ಫೋನ್ ಬೆಂಗಳೂರಿನಲ್ಲೇ ಇತ್ತು ಅನ್ನುವಂಥದ್ದನ್ನ ತೋರಿಸ್ತಾ ಇದೆ. ಊರೂರು ಸುತ್ತಿರೋದೆಲ್ಲವೂ ಕೂಡ ಸುಳ್ಳು. ಫೋಟೋವನ್ನ ಕೂಡ ಹೇಗೆ ತಿರ್ಚಿದ್ದಾರೆ ಅನ್ನೋದನ್ನ ತೋರಿಸ್ತೀನಿ ನೋಡಿ ಅಂತ ಸಿ ವಿ ನಾಗೇಶ್ ಅವರು ಹೇಳ್ತಾ ಇದ್ದಾರೆ. ಕನಕಪುರದ ಮೊಬೈಲ್ ಅಂಗಡಿಯಲ್ಲಿ ನೋಕಿಯಾ ಬೇಸಿಕ್ ಫೋನ್ನ ಒಂದು ಫೋಟೋ ಸಿಗುತ್ತೆ. ಹಳೆಯ ಮೊಬೈಲ್ ಸಿಮ್ ತೆಗೆದು ಹೊಸ ಮೊಬೈಲ್ಗೆ ಹಾಕಿರ್ತೀನಿ. 1/6 ಅಂದ್ರೆ ಜೂನ್ 1ನೇ ತಾರೀಕಿಂದ ಜೂನ್ 19ರವರೆಗೆ ಊರೂರು ತಿರುಗ್ತಿದ್ದೆ ಅಂತ ಹೇಳಿ ಈತನ ಸ್ಟೇಟ್ಮೆಂಟ್ನಲ್ಲಿ ತಿಳಿಸ್ತಾರೆ. ಆದ್ರೆ ಆತನ ಕಾಲ್ ಡೀಟೇಲ್ಸ್ ಆ ಜೂನ್ 1ನೇ ತಾರೀಕಿಂದ ಜೂನ್ 19ನೇ ತಾರೀಕುವರೆಗಿನ ಕಾಲ್ ಡೀಟೇಲ್ಸ್ ನೋಡಿದ್ರೆ, ಟವರ್ ಲೊಕೇಶನ್ ಗಮನಿಸಿದ್ರೆ ಒಂದು ಕಾಲ್ ಇಲ್ಲ, ಜೊತೆಗೆ ಟವರ್ ಲೊಕೇಶನ್ ಬೆಂಗಳೂರು ಅಂತ ತೋರಿಸ್ತಾ ಇದೆ. ಸೊ ಹೇಗೆ ತಿರ್ಚಿದ್ದಾರೆ ನೋಡಿ ಅನ್ನುವಂಥದ್ದನ್ನ ಸಿ ವಿ ನಾಗೇಶ್ ಅವರು ಇಲ್ಲಿ ಹೇಳ್ತಾರೆ. ಸೊ ಹೀಗೆ ಸಿ ವಿ ನಾಗೇಶ್ ಅವರು ಈಗ ಇವತ್ತು ಸಾಕ್ಷ್ಯಗಳನ್ನ ಏನು ಪೊಲೀಸರು ಇಲ್ಲಿ ಹೆಸರಿಸಿದ್ದಾರೆ, ಆ ಎಲ್ಲ ಸಾಕ್ಷ್ಯಗಳು ಹೇಗೆ ಪ್ಲಾಂಟ್ ಮಾಡಲಾಗಿದೆ,
ಸುಳ್ಳು ಹೇಳಲಾಗ್ತಾ ಇದೆ, ತಿರುಚಲಾಗಿದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಸಿ ವಿ ನಾಗೇಶ್ ಅವರು ತಮ್ಮ ಒಂದು ವಾದದಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಸೊ ಪ್ರಮುಖವಾಗಿ 1 ರಿಂದ 6 ರಿಮ್ಯಾಂಡ್ ಅರ್ಜಿಗಳನ್ನ ಏನು ಹಾಕಿದಾರಲ್ಲ, ಆ ರಿಮ್ಯಾಂಡ್ ಅರ್ಜಿಗಳಲ್ಲಿರುವಂತಹ ಒಂದು ಸಾಕ್ಷಿ, ಸೊ ಅದರಲ್ಲಿ ಏನಿದೆ ಅನ್ನುವಂಥ ಒಂದು ವಿಚಾರಗಳನ್ನ ಈಗ ಸಿ ವಿ ನಾಗೇಶ್ ಅವರು ಕೋರ್ಟ್ನ ಗಮನಕ್ಕೆ ತರ್ತಾ ಇದ್ದಾರೆ. ಈತ 1ನೇ ತಾರೀಕಿಂದ 19ನೇ ತಾರೀಕುವರೆಗೂ ಕೂಡ ಈತ ಸುತ್ತಾ ಇದ್ದ ಅಂತ ಏನು ಒಬ್ಬ ಪ್ರತ್ಯಕ್ಷ ಸಾಕ್ಷಿಯನ್ನು ನೀವು ಹೆಸರಿಸ್ತಾ ಇದ್ರಿ, ಆತ ಇನ್ಫ್ಯಾಕ್ಟ್ ಬೆಂಗಳೂರಿನಲ್ಲೇ ಇದ್ದ. ಸೊ ಹಾಗಾಗಿ ಈತನಿಗೆ ಈ ಒಂದು ವಿಚಾರದ ಬಗ್ಗೆ ಗೊತ್ತಿಲ್ಲ ಅನ್ನುವಂಥದ್ದಲ್ಲ, ಬಟ್ ಈತ ಹೇಳ್ತಾ ಇರುವಂಥದ್ರಲ್ಲಿ ಯಾವುದೂ ಕೂಡ ಸತ್ಯಾಂಶ ಇಲ್ಲ, ಎಲ್ಲವನ್ನೂ ಕೂಡ ಇವರು ಪ್ಲಾಂಟ್ ಮಾಡಿಸ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಇಲ್ಲಿ ನಾಗೇಶ್ ಅವರು ಪ್ರಮುಖವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಪುನೀತ್ ಅನ್ನುವಂಥ ಒಂದು ಪ್ರತ್ಯಕ್ಷ ಸಾಕ್ಷಿ ಅನ್ನುವಂಥದ್ದನ್ನು ನೀವೇನು ದಾಖಲು ಮಾಡಿದ್ದಾರೆ, ಪೊಲೀಸರು ಈಗ ಚಾರ್ಜ್ ಶೀಟ್ನಲ್ಲಿ ದಾಖಲು ಮಾಡಿದ್ದಾರೆ, ಆತ ಕೃತ್ಯದ ಬಳಿಕ ಎಲ್ಲೂ ಹೋಗಿರಲಿಲ್ಲ, ಊರೂರು ಸುತ್ತಾ ಇರಲಿಲ್ಲ, ಅದೆಲ್ಲವೂ ಕೂಡ ಸುಳ್ಳು, ಆತ ಬೆಂಗಳೂರಿನಲ್ಲೇ ಇದ್ದ ಅನ್ನುವಂಥದ್ದಕ್ಕೆ ಇವೆಲ್ಲ ಸಾಕ್ಷಿಗಳು ಪ್ರಮುಖವಾಗುತ್ತೆ ಅಂಥೇಳಿ. ಅಂದರೆ ಕಾಲ್ ಡೀಟೇಲ್ಸ್ ತೆಗೆದು ನೋಡಿ, ಈತನ ಕಾಲ್ ಎಲ್ಲಿ ಆ್ಯಕ್ಟಿವೇಟ್ ಆಗಿತ್ತು ಈ ಟೈಮ್ನಲ್ಲಿ, ಸೊ ಅದೆಲ್ಲವೂ ಕೂಡ ಬೆಂಗಳೂರು ತೋರಿಸ್ತಾ ಇದೆ. ಕಾಲ್ ಡೀಟೇಲ್ಸಲ್ಲಂತೂ ಒಂದು ಕಾಲ್ ಇಲ್ಲ, ಬಟ್ ಅವರ್ ಲೊಕೇಶನನ್ನು ನೋಡಿದ್ರೆ ಬೆಂಗಳೂರು ತೋರಿಸ್ತಾ ಇದೆ. ಸೊ ಹಾಗಾಗಿ ಈತನ ಸ್ಟೇಟ್ಮೆಂಟಲ್ಲಿ ನೋಡಿದ್ರೆ ಈತ ಒಂದ್ಸತಿ ಹಾಸನ್ ಹೋಗಿದ್ದೆ, ಹುಬ್ಬಳ್ಳಿ ಹೋಗಿದ್ದೆ, ಬೆಂಗಳೂರು ಬಂದೆ, ಫುಟ್ಪಾತಲ್ಲಿ ಮಲಗಿದ್ದೆ, ತಿರುಪತಿ ಹೋಗಿದ್ದೆ, ಅಲ್ಲೂ ಫುಟ್ಪಾತಲ್ಲಿ ಮಲಗಿದ್ದೆ ಅಂತ ಹೇಳಿಕೆಯನ್ನು ನೀವು ಪಡಿತೀರಿ. ಆದರೆ ಈತನ ಟವರ್ ಲೊಕೇಶನನ್ನು ನೋಡಿದ್ರೆ ಅಥವಾ ಈತನ ಕಾಲ್ ಡೀಟೇಲ್ಸ್ ನೋಡಿದ್ರೆ ಈತ ಎಲ್ಲೂ ಇಲ್ಲ, ಈ ಮೊಬೈಲ್ ಯಾರೂ ಬಳಸದೇ ಇದ್ರು ಬೆಂಗಳೂರಿನಲ್ಲೇ ಅಲ್ಲಿಂದಿಲ್ಲಿಗೆ ಹಾಗಾದರೆ ಓಡಾಡಿದ್ಯಾ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಮೂಡುತ್ತೆ. ಸಿ ವಿ ನಾಗೇಶ್ ಅವರು ಕೇಳ್ತಾ ಇರೋದು ನೋಡಿ, ಫೋಟೋವನ್ನು ಕೂಡ ಹೇಗೆ ತಿರ್ಚಿದ್ದಾರೆ ಅನ್ನೋದನ್ನು ನಾನು ಕೋರ್ಟ್ನ ಗಮನಕ್ಕೆ ತರ್ತೀನಿ ಅನ್ನುವಂಥ ಒಂದು ವಿಷಯವನ್ನು ಕೂಡ ಈಗ ಸಿ ವಿ ನಾಗೇಶ್ ಅವರು ಹೇಳ್ತಾ ಇದ್ದಾರೆ. ಈತ ತನ್ನ ಸ್ಟೇಟ್ಮೆಂಟ್ನಲ್ಲಿ ಹೇಳೋದು, ಕನಕ್ಪುರದಲ್ಲಿ ನಾನೊಂದು ಬೇಸಿಕ್ ಮೊಬೈಲ್ ತೊಗೊಂಡೆ ಅಂತ.